ನಾನು ರಾಹುಲ್ ದ್ರಾವಿಡ್ ಅವ್ರು ನೋಡಿದ್ದು ಮೊದಲ ಬಾರಿಗೆ ಅಂತಂದರೆ ನಾವು ಅವಾಗ ಶಾಂತಿನಗರ ರೂಮಲ್ಲಿದ್ವಿ. ಹತ್ತಿರದಲ್ಲೇ ಸೆಂಟ್ ಜೋಸೆಫ್ಸ್ ಹಾಸ್ಟೆಲ್ ಗ್ರೌಂಡ್ ಇತ್ತು. ಅಲ್ಲಿ ಬ್ರಿಜೇಶ್ ಪಟೇಲ್ ಕ್ರಿಕೆಟ್ ಅಕಾಡೆಮಿ ಕ್ಯಾಂಪ್ ನಡೀತಾ ಇತ್ತು. ಅದರಲ್ಲಿ ಅವರು ಹಿರೇಗೌಡ ಹಾಗೂ ಪ್ರಕಾಶ್ ಜಾವಡೇಕರ್ ಎಲ್ಲ ಇರ್ತಿದ್ರು. ಆವಾಗಲೇ ಸ್ಟೈಲಿಶ್ ಬ್ಯಾಟ್ಸ್ಮನ್ ನೆಟ್ಸಲ್ಲಿ ನೋಡಿದಾಗಲೇ ಗೊತ್ತಾಗ್ತಾ ಇತ್ತು. ಆಮೇಲೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಅಂಡರ್ 17 ಇಂಟರ್ಸ್ಟೇಟ್ ಮ್ಯಾಚ್ ನಡೆದಿತ್ತು. ಆವಾಗ ಹೋಗಿ ನೋಡಿದಾಗ ಒಂದು ಅರ್ಧ ಗಂಟೆ ಇತ್ತು ಲಂಚ್ಗೆ. ಅವ್ರು ಬ್ಯಾಟಿಂಗ್ ಮಾಡ್ತಾಯಿದ್ರು. ಬ್ಯಾಟಿಂಗ್ ಮುಗಿಸಿ ನಾಟ್ಔಟ್ ಆಗಿದ್ದರು. ಪ್ಯಾಡ್ ಕಳಿಸಿಟ್ಬಿಟ್ಟು ಗ್ರೌಂಡ್ ಮೇಲೇ ಒಣಗೋದಕ್ಕೆ ಇಟ್ಟುಕೋದು, ಗ್ಲೌಸು, ಪ್ಯಾಡ್ಸ್ ಎಲ್ಲ. ಆಮೇಲೆ ನಡ್ಕೊಂಡು ಹೋದರು. ಆ ನಡಿಗೆ ಶೈಲಿ ಹಾಗೂ ಅವರು ಬ್ಯಾಟಿಂಗ್ ಶೈಲಿ ನೋಡಿದಾಗ ನನಗೆ ಸಾಲಿಡ್ ಡಿಫೆನ್ಸ್ ಆವಾಗಲೇ ದಿಲೀಪ್ ವೆಂಕಟೇಶ್ವರ್ ಅವರ ನೆನಪು ನನಗೆ ಬಂತು ಅಂತ ಆಮೇಲೆ ಹೇಳಿ ಬಯಸ್ತೀನಿ. ನಂತರ ಅಂತಂದರೆ 1996ರಲ್ಲಿ ಭಾರತೀಯ ತಂಡದ ಪರವಾಗಿ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗ್ತಾಯಿತ್ತು. ಆವಾಗ KCL ಒಂದು ಸಮಾರಂಭ ಇಟ್ಕೊಂಡಿದ್ರು. ಆವಾಗ ದೂರದರ್ಶನ ಪರವಾಗಿ ಇಂಟರ್ವ್ಯೂ ಮಾಡಿ ಅಂತ ಹೇಳಿದರು. ಅವರು ಮಾಡುವಾಗ ಒಂದೇ ಪ್ರಶ್ನೆ ಕೇಳಿದೆ ಅವ್ರಿಗೆ, ಅದೇನೆಂದರೆ ನೀವು ಅಂತಾರಾಷ್ಟ್ರೀಯ ಬ್ಯಾಟ್ಸ್ಮನ್ ಆಗಿ ನಿಮ್ಮ ಸ್ಥಾನ ಗಟ್ಟಿ ಮಾಡ್ಕೊಳ್ಳೋದು ಯಾವ ರೀತಿ ತಯಾರಿ ಮಾಡಿದಿರಂತ. ಅದಕ್ಕೆ ಅವರು ನೀಡಿದ ಉತ್ತರ ಅಂತಂದರೆ ನನಗೆ ಆಗ ಕೇವಲ ಅವರು 23 ವರ್ಷ, ಅದು ಭಾಳ ಪ್ರಬುದ್ಧವಾಗಿತ್ತು ಉತ್ತರ, ಮರೆಯಲು ಆಗೋದಿಲ್ಲ ಅದು. ಆಮೇಲೆ 2004ರಲ್ಲಿ ವಿದಮ್ ಜಯಶಂಕರ್ ಅವರು ರಾಹುಲ್ ದ್ರಾವಿಡ್ ಅವರ ಚರಿತ್ರೆ ಬರೆದಿದ್ದರು. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಲು ನನಗೊಂದು ಅವಕಾಶ ಸಿಕ್ಕಿತ್ತು. ಆಗ ಎಲ್ಲ ಪ್ರತಿ ರೆಡಿ ಆಯಿತು. ಕರ್ನಾಟಕದ ಕಣ್ಮನೆ ರಾಹುಲ್ ದ್ರಾವಿಡ್ ಅವರು ಕವರಿತ್ತು. ಅದನ್ನು ಅವ್ರ ತಂದೆ ಮನೆ ಹೋಗಿದ್ವಿ, ಅವ್ರ ತಂದೆಗೆ ಹೇಳಿದ್ವಿ. ಯಾಕಂದರೆ ಅವ್ರ ಕೈಗೆ ಸಿಗ್ತಿರಲಿಲ್ಲ, ಭಾಳ ಬ್ಯುಸಿ ಇದ್ದರು ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ. ಅವರು ಒಪ್ಕೊಂಡಿದ್ದರು ಅವ್ರ ತಂದೆ ಬರೋದಕ್ಕೆ, ಬಿಡುಗಡೆ ಮಾಡೋದಕ್ಕೆ. ಆದರೆ ಆಮೇಲೆ ಇನ್ನೊಮ್ಮೆ ಗೊತ್ತಾಯಿತು KCL NCAಯಲ್ಲಿ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡ್ತಾಯಿದ್ದಾರೆ ರಾಹುಲ್ ಪ್ರಾಕ್ಟೀಸ್ಗಾಗಿ ಅಂತ ಗೊತ್ತಾಯಿತು. ಅವಾಗ ಹೋದ್ವಿ, ನಾನು ನಮ್ಮ ಫ್ರೆಂಡ್ ಗುರುರಾಜ್ರಾವ್. ಅವಾಗ ಹೋಗಿ ನೋಡಿದಾಗ ಅವ್ರು ಬ್ಯಾಟಿಂಗ್ ಮಾಡ್ತಾಯಿದ್ರು. ಬೇಗ ಬೋಲ್ಡಾಗಿ ಬಂದರು. ಆಮೇಲೆ ತಲೆನ ಕೈಲಿ ಇಟ್ಕೊಂಡು ಕೆಳಗಡೆ ಹೆಂಗೆ ಬೇಜಾರಿಂದ ಕೂತ್ಕೊಂಡಿದ್ರು. ಆವಾಗ ನಾನು ಗುರುರಾಜ್ರಾವ್ ಹೋಗಿ ಮಾತಾಡ್ತಿದ್ವಿ, ಪುಸ್ತಕ ತೋರಿಸಿದ್ವಿ. ಭಾಳ ಖುಷಿಪಟ್ಟರು. ಆವಾಗ ಸ್ಮೈಲ್ ಮಾಡಿದ್ರು, ಇಷ್ಟೊತ್ತು ಬೇಜಾರಲ್ಲಿದ್ದರು. ಆಮೇಲೆ ಒಂದು ಸರ್ತಿ ಮತ್ತೆ ಅವ್ರ ತಂದೆಯವ್ರನ್ನ ಆಗ ಇನ್ವಿಟೇಷನ್ ಕೂಡ ಹೋದಾಗ ನೋಡಿದ್ರೆ ಇವರೇ ಬಾಗಿಲು ತೆಗೆದ್ರು. ಅವಾಗ ಹೇಳಿದರು, ನಮ್ಮ ತಂದೆಯವ್ರು ಬೇಡ, ನಾನೇ ಬರ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಬಂದರು, ರಿಲೀಸ್ ಮಾಡಿದರು. ಅಂದರೆ ಅವರ ಎಷ್ಟು ಸರಳರು, ಸಜ್ಜನರು ಅಂತ ತೋರಿಸುತ್ತದೆ. ನನಗನ್ಸುತ್ತೆ ಇಷ್ಟು ಯಶಸ್ಸು ಪಡೆದ್ರಲ್ಲ, ಅದಕ್ಕೆ ಮುಖ್ಯವಾದ ಮೂಲ ಕಾರಣ ಅಂತಂದರೆ ಅವ್ರಿಗೆ ಓದುವ ಒಂದು ಹವ್ಯಾಸ ಏನಿತ್ತು. ಎಲ್ಲ ಥರದ ಪುಸ್ತಕಗಳನ್ನು ಓದ್ತಾಯಿದ್ರು, ಸೀರಿಯಸ್ ಬುಕ್ಸ್ ಓದ್ತಾಯಿದ್ರು. ಅಷ್ಟೇ ಅಲ್ಲ, ಅವರು ತಂದೆ ಶರದ್ ಅವರು ಹಾಗೂ ತಾಯಿ ನೀಡಿದಂಥ ಅತ್ಯುತ್ತಮ ಸಂಸ್ಕಾರ ಇದೇ ಅವರಿಗೆ ಅವರ ನೆಲೆ ಗಟ್ಟಿ ಮಾಡಿಕೊಳ್ಳಲು ಸಾಧ್ಯವಾಯಿತು. ಹಾಗೂ ಈ ವಿಶ್ವಕಪ್ T20 ವಿಶ್ವಕಪ್ ಗೆಲ್ಲೋದಕ್ಕೆ ಕಾರಣ ಆಯಿತು ಅಂತ. ಯಾಕಂದರೆ ಅವರು ಅದ್ಭುತವಾದ ಮ್ಯಾನೇಜ್ಮೆಂಟ್ ತೋರಿಸಿದರು ಹಾಗೂ ಕೆಲವು ಹಾರ್ಡ್ ಡಿಸಿಷನ್ಸ್ ತೆಗೆದುಕೊಂಡಿದ್ದರು. ಅದರಿಂದಲೇ ಗೆಲ್ಲೋದು ಸಾಧ್ಯವಾಯಿತು. ಇನ್ನು ಮುಂದೇನು ಅವರು ನಿರುದ್ಯೋಗ ಉಳಿಯೋದಿಲ್ಲ. ಖಂಡಿತವಾಗಿ ಯಾವುದಾದ್ರು ಒಂದು IPL ಟೀಮು ಅವರನ್ನು ಮೆಂಟರಾಗಿ ಕರೆದುಕೊಳ್ತಾರೆ.